ಇವತ್ತು ಹೊಸ ವರ್ಷ ಮತ್ತೆ ನನ್ನ ಮಗನ್ ಬರ್ತಡೆ, ಚಿಕನ್ ಬರ್ತಡೆ. ಅದಕ್ಕೋಸ್ಕರ ಮನೇಲಿ ಬಿರಿಯಾನಿ, ಸ್ಪೆಷಲ್ ಆಗಿ ಬಿರಿಯಾನಿ ಮಾಡೋಣ ಅಂತ. ಜೊತೆಗೆ ನನ್ನ ಹೆಂಡತಿ ಮಕ್ಳಿಗೆ ಹೇಳ್ಕೊಡೋಣ. ಇವರು ಮಾಡ್ತಾರೆ ಚೆನ್ನಾಗೆ, ನನ್ನಷ್ಟು ಚೆನ್ನಾಗಿ ಮಾಡಲ್ಲ. ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲ್ ಆಗಿ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ. ಸುಮ್ಮನೆ ಇರ. ಮೊದ್ಲಿಗೆ ಗರಂ ಮಸಾಲ ಹಾಕೋಣ ಎಣ್ಣೆಗೆ. ಚಕ್ಕೆ, ಲವಂಗ, ಏಲಕ್ಕಿ. ಗರಂ ಮಸಾಲ ಅಲ್ಲ ಅದು, ಗರಂ ಮಸಾಲೆ ಕಸ್ತೂರಿ ಮೇಥಿ ಎಲ್ಲ ಮಿಕ್ಸ್ಡ್ ಇದೆ. ಇದೆಲ್ಲ ಸೇರಿದ್ರೆ ಗರಂ ಮಸಾಲ ಹಾಕೋಣ. ನೀನು ಮಾಡೋದ್ ಬೇಡ, ಇದ್ ಮಾಡೋಣ. ಇದು ಸ್ವಲ್ಪ ವಾಸನೆ ಬರ್ಬೇಕು, ಘಮ 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 ಅಂತ ವಾಸನೆ ಬಂದಾಗ. ಸ್ಮೆಲ್ ಬರ್ತಿದ್ಯಾನೋ ಗರಂ ಮಸಾಲದು. ಈಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಹುರಿದು ಚಿಕ್ಕ ವಯಸ್ಸಲ್ಲಿ ಕಬಾಬ್ ಮಾಡೋಕೆ ಹೋಗಿ ನನ್ನ ಮೇಲೆ ಹಾಕೊಂಡೆ. ಇವಾಗ ಬಿರಿಯಾನಿ ಮಾಡಕ್ ಹೋಗಿ ಮಕ್ಕದ ಮೇಲೆ ಹಾಕೊಡ್ತೀಯಾ? ಹಿಡ್ಕೊಳ್ಳೋ. ಮೆಣಸಿನ್ಕಾಯಿ ಹಾಕಿದೀನಿ. ಇದು ನಾಟಿ ಸ್ಟೈಲ್ ಬಿರಿಯಾನಿ. ನಾಟಿ ಸ್ಟೈಲ್ ಅಂದ್ರೆ ಸ್ವಲ್ಪ ಹಳ್ಳಿ ಸೊಗಡಿನ ಬಿರಿಯಾನಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಏನೇನ್ ಮಾಡ್ತೀನಿ ಅಂತ. ಇವಾಗ ಗರಂ ಮಸಾಲ, ಮೆಣಸಿನ್ಕಾಯಿ ಹಾಕಿದೀನಿ. ಇವಾಗ ಈರುಳ್ಳಿ ಹಾಕೋಣ. ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ. ಏನಾಗಲ್ಲ. ಈರುಳ್ಳಿ ಹಾಕಿದೀನಿ. ಈರುಳ್ಳಿ ಜೊತೆ ಲೆಮನ್ ಟೀ ಕುಡಿಯಕ್ಕೆ. ತಣ್ಣಗಾದ್ರೂ ಪರವಾಗಿಲ್ಲ, ಕುಡಿಯೋಣ. ಹಲೋ, ನೋಡಿಲೆ ಚೆನ್ನಾಗಿ ಫ್ರೈ ಆಗ್ತಾ ಇರ್ಲಿ ನನ್ನ ಚಿಕನ್. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡು ಚಿಕನ್ ತೊಳ್ಕೊಂಡು ಕ್ಲೀನ್ ಆಗಿ ಸೋಪ್ ಹಾಕಿ ಬರ್ತೀನಿ. ಅಷ್ಟೊತ್ತವರೆಗೂ ಕಾಯ್ತಾ ಇರಿ, ಓಕೆನಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು. ಎಲ್ಲ ಬೇಡ, ಒಂದ್ ನಿಮಿಷ ಕೊಡಿ. ನಾನು ಹಾಕ್ತೀನಿ. ಸಾಕಾ? ನಾನು ಇನ್ನೊಂದ್ ಸ್ವಲ್ಪ ಹಾಕು. ಇನ್ನೊಂದ್ ಸ್ವಲ್ಪ ಹಾಕು. ಮ್ಯಾರಿನೇಟ್ ಇಲ್ಲ, ಏನಿಲ್ಲ. ಇವಾಗ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕೋಣ. ಈಗಲೇ ಹಾಕೋಬೇಕು. ಕೆಲವು ಟೊಮೊಟೊ ಹಾಕೋದ್ಮೇಲೆ ಹಾಕ್ತಾರೆ ಚಿಕನ್. ಟೊಮೊಟೊ ಹಾಕೋದ್ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮಸಾಲ ಹಿಡಿಯಲ್ಲ ಚೆನ್ನಾಗಿ. ಸ್ವಲ್ಪ ಎಣ್ಣೆ ಸ್ವಲ್ಪ ರೋಸ್ಟ್ ಆಗ್ಬೇಕು, ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್. ಅಮ್ಮ ಇವಾಗ ಟೊಮೊಟೊ ಹಾಕಂತ ಹೇಳಿದ್ರು, ಅದಕ್ಕೆ ನೀನ್ ಹಿಂಗೆ ಹೇಳ್ತಿದ್ಯಾ ಅಮ್ಮಂಗೆ? ನೀನ್ ಸುಮ್ನೆ ಇರಲ್ಲ. ಈ ವಿಡಿಯೋ ಮಾಡ್ಬೇಕಾದ್ರೆ ಏನೇನೋ ಮಾತಾಡ್ತೀಯಲ್ಲ. ಸುಮ್ನೆ ಇರೋ ಸ್ವಲ್ಪ ಹೊತ್ತು. ಲಿವರ್ ಕಾಣಿಸ್ತಿಲ್ಲ. ಲಿವರ್ ನಿಮ್ ಹೊಟ್ಟೆ ಒಳಗಡೆ ಐತಿ ಲಿವರ್. ಇದ್ರ ಜೊತೆ ಅರಿಶಿನ ಪುಡಿ. ಇದು ಪ್ಯೂರ್ ಅರಿಶಿನ ಪುಡಿ. ಇರೋ ಒಂದ್ ನಿಮಿಷ ಕೈತಾ ಇದೆಯೋ. ಹಾ, ಕಲ್ಸು, ಚೆನ್ನಾಗ್ ಕಲ್ಸು. ಹಿಡ್ಕೊಳಕು ಕಷ್ಟ ಪಡ್ತಿರಲ್ರಲ್ಲ. ಏನ್ರ ನಿಮ್ದು ಕತೆ. ಬಟ್ಟೆ ಹಿಡ್ಕೊ, ಬಟ್ಟೆ. ಇವಾಗ ಇದ್ರ ಜೊತೆ ಉಪ್ಪು ಹಾಕೋಣ. ಉಪ್ಪು ಇಡಬೇಕಲ್ವಾ? ಉಪ್ಪು ಇಡಬೇಕು. ಚಿಕನ್ಗೆ ಉಪ್ಪು ಹಾಕೋಣ ಸ್ವಲ್ಪ. ನಾನು ಹಾಕ್ತೀನಿ. ಎಲ್ಲ ನೀನೇ ಹಾಕು, ನಾನು ಕಲ್ಸೋದು, ನಾನೇ ಬಿರಿಯಾನಿ ಮಾಡೋದು. ಟೆಕ್ನಾಲಜಿ ಕಲ್ಸು, ಚೆನ್ನಾಗ್ ಕಲ್ಸು. ರೈಸ್ ಹಾಕಿ ತೆಗಿಯೋ. ಒಂದ್ 10 ನಿಮಿಷ ಚಿಕನ್ ಚೆನ್ನಾಗಿ ಬೇಯಲಿ. ಎಣ್ಣೆ ರೋಸ್ಟು, ನೀರ್ ಬಿಡ್ಬೇಕು. ಚಿಕನ್ ಅದ್ರಲ್ಲಿರೋ ನೀರೆಲ್ಲ ಅದ್ರಲ್ಲಿ ಬಿಡ್ಬೇಕು. ಬಿಟ್ಟು ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು. ಸಖತ್ತಾಗಿರುತ್ತೆ ಟೇಸ್ಟ್. ಚಿಕನ್ ಬೇಯಲಿ ಚೆನ್ನಾಗಿ. ಇವಾಗ ಟೊಮಾಟೊ ಕಟ್ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ. ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಟೊಮಾಟೊಗಳು. ಸ್ಲೈಸ್ ಅಂದ್ರೆ ಉದ್ದುದ ಕಾಣಿಸ್ತಿದ್ಯಲ್ವಾ? ಏನದು? ಆಮೇಲೆ ನೀವು ಬಿರಿಯಾನಿ ಮಾಡ್ಬೇಕಾದ್ರೆ ವಿತ್ ಸ್ಕಿನ್ ಇರ್ಬೇಕು ಚಿಕನ್. ವಿತೌಟ್ ಸ್ಕಿನ್ ಇದ್ರೆ ಟೇಸ್ಟೇ ಬರಲ್ಲ. ನೀವು ಎಷ್ಟೇ ಮಾಡಿ ವಿತೌಟ್ ಸ್ಕಿನ್ ನೀವು ಹಾಕಿದ್ರೆ ಚಿಕನ್ ಬಿರಿಯಾನಿಗೆ ಟೇಸ್ಟ್ ಬರೋದೇ ಇಲ್ಲ. ನೀವೇ ಬೇಯ್ತಿದೆ ಚೆನ್ನಾಗಿ, ಚಿಕನ್ ಬೇಯ್ತಿದೆ. ಇವಾಗ ಟೊಮಾಟೊ ಹಾಕೊಳ್ಳೋಣ. ಅಂದ್ರೆ 1 kg ಚಿಕನ್ಗೆ ಒಂದು ಅರ್ಧ kg ಟೊಮಾಟೊ ಹಾಕೊಳ್ಳೋಣ. ಯಾಕಂದ್ರೆ ನಮಗೆ ಮಸಾಲ ಬೇಕಲ್ವಾ? 1 kg ಚಿಕನ್ 1 kg ಅಷ್ಟೇ. ನಾನು ನಿನ್ ಜೊತೆ ಬಂದೆ ಅಲ್ಲ, ಗೊತ್ತಿಲ್ಲ. ಯಾವತ್ತು ಸ್ಕಿನ್ಲೆಸ್ ತಗೊಂಬೇಡಿ ಬಿರಿಯಾನಿ ಮಾಡ್ಬೇಕಾದ್ರೆ. ಸ್ಕಿನ್ಲೆಸ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಬರ್ನಿಂಗ್ ಮಾಡಿಸಿ. ಇವಾಗ ಬೆಂಗಳೂರಲ್ಲಿ ಮುಖ್ಯವಾಗಿ ಚಿಕನ್ ತಗೊಂಡ್ಬೇಕಾದ್ರೆ ಬರ್ನಿಂಗ್ ಮಾಡಿಸಿ. ಗಲೀಜಾಗಿ ಕೊಟ್ಬಿಡ್ತಾರೆ. ಏನ್ ಗೊತ್ತಾ? ಪುಕ್ಕ ಹಂಗೆ ಇರುತ್ತೆ. ಮನೇಲಿ ಒಂದು ಕ್ಲೀನ್ ಮಾಡ್ಕೊಳಕ್ ಆಗಲ್ಲ. ದಯವಿಟ್ಟು ಮೇಲೆ ಇಟ್ಕೊಳ್ಳಲು ಜಾಸ್ತಿ ಹೇಳು. ಹಾಕು ನಿಧಾನಕ್ಕೆ ಹಾಕಿ ಹೇಳ್ತೀನಿ. ಸಾಕ್ಬಿಡು. 1 ಕಾಲು ಲೀಟರ್ ಮೊಸರು ಸಾಕು, ಜಾಸ್ತಿ ಬೇಡ. ಹಾಕಿ ಏನ್ ಹಾಕ್ಬೇಕು? ಚೆನ್ನಾಗಿ ಬೇಯ್ಲಿಕ್ಕೆ. ಆಮೇಲೆ ಟೊಮಾಟೊ, ಮೊಸರು, ಮಸಾಲ ಎಲ್ಲ ಹಾಕಿದೀನಿ. ಚೆನ್ನಾಗಿ ಬೇಯ್ಬೇಕಿದು. ಮುಚ್ಚಳ ಹಾಕ್ಬಿಟ್ಬಿಡೋಣ, ಓಕೆನಾ? ಬಿಸಿ ಆಗುತ್ತೆ ಎತ್ತಕ್ಕೆ, ಸ್ವಲ್ಪ ನೋಡ್ಕೊಂಡು ಎತ್ತಬೇಕಿತ್ತು. ಚೆನ್ನಾಗಿ ಬೇಯ್ತಿದೆ. ಸ್ವಲ್ಪ ನಿಂಬೆ ಹುಳಿ ಹಾಕೋಣ. ನಿಂಬೆ ಹುಳಿ ಹಾಕಿದ್ರೆ ಬಿರಿಯಾನಿಗೆ ಬೇರೆನೆ ಟೇಸ್ಟ್. ನಿಂಬೆ ಹುಳಿ ಇದ್ರಲ್ಲಿ ಹಿಂಡಿ ಇಟ್ಕೊಂಡಿದ್ದೆ ನಾನು. ಬೀಜ ಎಲ್ಲ ಕೈ ಬರ್ತಾವಲ್ಲ, ಕೈ ಬಂದು ಬಿಸಾಕೋಣ. ಒಂದೂವರೆ ನಿಂಬೆಹಣ್ಣು. ಅಂದ್ರೆ 1 kg ಚಿಕನ್ ಅಂದ್ರೆ 1.5 ನಿಂಬೆಹಣ್ಣು ಸಾಕು, ಓಕೆನಾ? ಹಾಕಿ ಚೆನ್ನಾಗಿ ಬೇಯಲಿ. ಸ್ವಲ್ಪ ಹೊತ್ತು ಬಿಟ್ಟು ಮಸಾಲೆ ಹಾಕೋಣ. ಗರಂ ಮಸಾಲೆ, ಚಿಕನ್ ಮಸಾಲ, ಆಮೇಲೆ ಉಪ್ಪು, ಖಾರ, ಧನಿಯಾ ಪುಡಿ ಹಾಕೋಣ. ಇವಾಗ ಮಸಾಲೆ ಹಾಕೋಣ.
ಮಸಾಲೆ ಸ್ವಲ್ಪ ಮನೇಲಿ ನೀವು ಹೆಂಗ್ ಮಾಡ್ತಿರೋ ಹಂಗೆ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಖಾರ ಜಾಸ್ತಿನೇ ಹಾಕೋಣ. ಹೌದು, ನಾನೇ ತಿನ್ನೋದು ಜಾಸ್ತಿ. ಖಾರ ಜಾಸ್ತಿ ಹಾಕೋಣ. ಆಮೇಲೆ ಧನಿಯಾ ಪುಡಿ, ಇದು ಮನೇಲೆ ಮಾಡ್ಕೊಂಡಿರೋಂಥ ಧನಿಯಾ ಪುಡಿ. ಇವು ಅಂಗಡಿಲೆಲ್ಲ ತಂದ್ರೆ ಟೇಸ್ಟ್ ಇರಲ್ಲ ಧನಿಯಾ ಪುಡಿ. ಮನೇಲೆ ಮಾಡಿರೋ ಧನಿಯಾ ಪುಡಿ. ಮೆಂಟ್ಲು, ನಾನೇ ತಂದಿರ್ತೀನಿ. ಇದು ನಮ್ ತೇಜು ಅವ್ರದ್ದು ಎಲ್ಲ ಹಾಕ್ತಿದ್ಯಾ? ಬಿರಿಯಾನಿ ಮಸಾಲ ಹಾಕೋಣ. ಅಂದ್ರೆ ಅದು ಸ್ವಲ್ಪ ಜಸ್ಟ್ ಬಿರಿಯಾನಿ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇದನ್ನ ಇನ್ನೊಂದ್ 5 ನಿಮಿಷ ಬೇಯಲಿ. ಸ್ವಲ್ಪ ಎಣ್ಣೆ ಹಾಕ್ತೀಯಾ ನೋಡು? ಬೇಡ ಬೇಡ ಬೇಡ, ಎಣ್ಣೆ ಬೇಡ. ಒಳಗಡೆನೆ ಅಕ್ಕಿ ಹಾಕಿ ಚೆನ್ನಾಗಿ ಕುದಿತಾ ಇದೆ. ಅಕ್ಕಿ ಹಾಕಿ ಮಿಕ್ಸ್ ಮಾಡೋಣ ಇವಾಗ. ಮಿಕ್ಸ್ ಮಾಡ್ಬಿಟ್ಟು 2 ನಿಮಿಷ ಆ ಎಣ್ಣೆಯಲ್ಲಿ ಮಸಾಲೆಯಲ್ಲಿ ಅಕ್ಕಿ ಚೆನ್ನಾಗಿ ಬೇಯಬೇಕು. ಅರ್ಥ ಆಯ್ತಾ? ಬೆಂದ್ಮೇಲೆ ನೀರ್ ಹಾಕೋಣ. ಇದು ಫುಡ್ ಕಲರ್ ಎಲ್ಲ ಇಲ್ವಾ? ನೋ, ಫುಡ್ ಕಲರ್ ಎಲ್ಲ ಆಡ್ ಮಾಡಬಾರ್ದು ನಾವು. ಯಾಕಂದ್ರೆ ನಾವು ಫುಡ್ ಕಲರ್ ಒಳ್ಳೇದಲ್ಲ. ಇಲ್ವಾ ಇಲ್ಲಿ ತೋರ್ಸು. 4 ಪಾವ್ ಅಕ್ಕಿ ಅಂದ್ರೆ 1 kg ಹತ್ತತ್ರ 4 ಪಾವ್ ಅಕ್ಕಿ ಹಾಕಿದೀವಿ. 4 ಪಾವ ಇದು? ನಾವು 4 ಪಾವ್ಗೆ 8 ಗ್ಲಾಸ್ ಅಕ್ಕಿ ನೀರ್ ಹಾಕ್ಬೇಕು. ಅಷ್ಟ ಆಯ್ತಾ? ಓಕೆನಾ? 8 ಗ್ಲಾಸ್ ನೀರ್ ಹಾಕೋ ಬದಲು ನಮಗೆ 2 ಗ್ಲಾಸ್ ಕಡಿಮೆ ಮಾಡ್ಕೊಳ್ಳೋಣ ನೀರು. 8 ಗ್ಲಾಸ್ ಬದಲು 6 ಹಾಕೋಣ. 2 ನಿಮಿಷ ಸುಮ್ಮನೆ ಮುಚ್ಚಳಾಕಿ ಚೆನ್ನಾಗಿ ಬೇಯಿಸೋಣ. ಆಮೇಲೆ ನೀರು 4 ಗ್ಲಾಸ್ ಅಕ್ಕಿಗೆ ಮಸಾಲೆ, ಚಿಕನ್ ಮಸಾಲೆ ಎಲ್ಲ ಇರೋದ್ರಿಂದ ನೀರು 8 ಗ್ಲಾಸ್ ಆಗೋ ಜಾಗದಲ್ಲಿ 6 ಗ್ಲಾಸ್ ಹಾಕೋಣ. ಓಕೆ. 6 ಗ್ಲಾಸ್ ಹಾಕಿದ್ವಿ. ಜಾಸ್ತಿ ಆದ್ರೆ ನಮಗೆ ಜಾಸ್ತಿ ಆದ್ರೆ ನಾವೀಗ ಮತ್ತೆ ತೆಗಿಯಕ್ಕಾಗಲ್ಲ ನೀರು. ಕಡಿಮೆ ಹಾಕಿದ್ರೆ ಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಬೇಕಾದ್ರೆ ನಾವು ಹಾಕೊಬಹುದು. ಜಾಸ್ತಿ ಹಾಕೊಂಬೇಡಿ ನೀರು ಫಸ್ಟೇ, ಯಾಕಂದ್ರೆ ಒಂಥರ ಮುದ್ದೆ ಆಗೋಗುತ್ತೆ ಅನ್ನ ಉಡಿಯಾಗಿರ್ಬೇಕು ಬಿರಿಯಾನಿ ಅನ್ನ ಅಂದ್ರೆ. ಒಂದ್ಸರಿ ಉಪ್ಪು ನೋಡ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಚೆನ್ನಾಗಿದೆ ಟೇಸ್ಟ್. ನನ್ಗೇನು ಬೇಕಾಗಿಲ್ಲ. ನೀವು ಏನಾರ ಮಾಡ್ಬೇಕಾದ್ರೆ ಫಸ್ಟ್ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಬೇಡ ಸಾಕು ಖಾರ ಇದೆ, ಉಪ್ಪು ಕರೆಕ್ಟ್ ಆಗಿದೆ, ನಾನು ಕರೆಕ್ಟಾಗಿ ಮಾಡಿದ್ದೀನಿ. ನೀವು ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ. ಓಕೆನಾ? ಒಂದ್ ಕಡೆ ಬಿರಿಯಾನಿ ಆಗ್ತಿದೆ, ಮೇಲೆ ಹತ್ತು ಸ್ವಲ್ಪ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಲಿವರ್ ಫ್ರೈ ಮಾಡ್ತಾ ಇದೀವಿ. ಯಾಕಂದ್ರೆ ಬಿರಿಯಾನಿ ಜೊತೆ ಲಿವರ್ ಫ್ರೈ ಚೆನ್ನಾಗಿರುತ್ತೆ. ಲಿವರ್ ಒಂದ್ ಅರ್ಧ kg ಲಿವರ್ ತಗೊಂಬಂದು ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರ್ ಉದುರಿಸಿದ್ರೆ ಸಕ್ಕ ಟೇಸ್ಟ್ ಬರುತ್ತೆ. ಒಳ್ಳೆ ಕ್ರಿಸ್ಪಿ ಆಗಿ ಸಕ್ಕತ್ತಾಗಿರುತ್ತೆ. ಮಾಡ್ತಿದ್ದು ಹೆಂಡತಿ ನೋಡು, ಈರುಳ್ಳಿ ಕಟ್ ಮಾಡ್ಕೊಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಕಟ್ ಮಾಡೋದು. ಡೈರೆಕ್ಟ್ ಕಟ್ ಮಾಡಿ ಡೈರೆಕ್ಟ್ ಆಗಿ ಬಾಣಲಿಲಿ ಹಾಕದೆ. ನೋಡಿದ್ರ ಬಿರಿಯಾನಿ ನೋಡೋಣ ಏನಾಗ್ತಿದೆ ಅಂತ. ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಬಂದಿದೆ. ಇವಾಗ ಏನ್ ಮಾಡೋಣ ಅಂದ್ರೆ ಇದಕ್ಕೆ ದಮ್ಗೆ ಇಡೋಣ. ಇವಾಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ತುಪ್ಪ ಹಾಕೋಣ ಮೇಲೆ. ಒಳ್ಳೆ ಫ್ಲೇವರ್ ಬರುತ್ತೆ. ಕೊತ್ತಂಬರಿ ಪುದೀನ ಹಾಕಿದ್ರೆ ಇದ್ರ ಮೇಲೆ ಮುಚ್ಚಳ ಹಾಕಿ ಬಿರಿಯಾನಿ ದಮ್ಮಿಗೆ ಇಟ್ಟಿರೋದು ದಮ್ ಆಗ್ಬೇಕು. ಒಂದ್ 15 ನಿಮಿಷ ದಮ್ ಆಗ್ಬೇಕು ಬಿರಿಯಾನಿ. ದಮ್ ಆದ್ಮೇಲೆ ಅಷ್ಟರಲ್ಲಿ ನಾವು ಇಲ್ಲಿ ಲಿವರ್ ಫ್ರೈ ಮಾಡ್ಕೊಳ್ಳೋಣ. ಆರ್ಯ ಕರ್ಬೇವಿನ ಸೊಪ್ಪು ತಗೊಂಬಾರೋ. ನೀರು ಇದು ಸ್ವಲ್ಪ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಳ್ಳೋಣ. ಒಳ್ಳೆ ನೀರಲ್ಲಿ ತೊಳೆಯೋಣ, ಕುಡಿಯೋ ನೀರಲ್ಲಿ. ಇಲ್ಲಿ ಬೆಂಗಳೂರು ನೀರು ಸ್ವಲ್ಪ ಗಲೀಜ್ ಗೊತ್ತಲ್ವಾ, ಒರಿ ನೀರು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಹಾಕೊಂಡು ಅದೊಂದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಲಿವರ್ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ವಾಸನೆ ಸ್ಮೆಲ್ ಬೇರೆ, ಘಮ. ಲಿವರ್ ಅರ್ಧ kg ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಏನು ನೀರ್ಗಿರ್ ಹಾಕ್ಬಾರ್ದು, ಬರೀ ಇದ್ರಲ್ಲೇ ಫ್ರೈ ಆಗ್ಬೇಕು. ಸಖತ್ ಕೆಂಪಿಗೆ ಖಾರ ಹಾಕಿ ಲಿವರ್ ಫ್ರೈ ಮಾಡ್ತಾ ಇದೀನಿ. ಸಖತ್ತಾಗಿರುತ್ತೆ. ತೋರ್ಸು, ನನಗೆ ತೋರ್ಸು, ನನ್ನ ತೋರ್ಸು. ಫುಲ್ ಖಾರ ಹಾಕಿ ಲಿವರ್ ಫ್ರೈ ಮಾಡ್ತಾ ಇದೀನಿ. ಕಿತ್ಕೊಬೇಕು ಹಂಗೆ ಸೆಕೆ ಖಾರಕ್ಕೆ. ಲಿವರ್ ರೆಡಿ ಆಗಿದೆ, ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ. ಒಳಗಡೆ ಹೋಗೋಣ, ಎಲ್ಲ ಎತ್ಕೊಂಡೋಗಿ ಕ್ಲೀನ್ ಆಗಿ ಹಾಸ್ಕೊಂಡು ಟೇಸ್ಟ್ ನೋಡೋಣ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಬನ್ನಿ. ಹೊಟ್ಟೆ ಹಸಿವಾಗ್ತಿದೆ, ಬಿರಿಯಾನಿ ರೆಡಿ ಇದೆ, ಲಿವರ್ ಫ್ರೈ ರೆಡಿ ಇದೆ. ಬನ್ನಿ ಬಿರಿಯಾನಿ ಓಪನ್ ಮಾಡೋಣ, ಹೇಗಿರುತ್ತೆ ನೋಡೋಣ. ಬಾರೋ. ವಾವ್, ಸಕ್ಕದ ಕಾಣಿಸ್ತಾ ಇದೆ. ಫುಲ್ ಕಾಣಿಸ್ತಿದೆ. ವಾವ್, ಸಕ್ಕದ ಕಾಣ್ತಿದೆ ಬಿರಿಯಾನಿ ಹಾಕೊಳ್ಳೋಣ. ದೇವ್ರೇ, ಟೇಸ್ಟ್ ಚೆನ್ನಾಗಿರ್ಲಪ್ಪ. ಓಕೆನಾ? ಲಿವರ್ ಫ್ರೈ ಹಾಕೊಂಡು
ಸಖತ್ತಾಗಿ ಬಂದಿದೆ ನಿಜವಾಗ್ಲು. ವಿಡಿಯೋ ನೋಡಿ ಟ್ರೈ ಮಾಡಿ, ಸಖತ್ತಾಗಿ ಬಂದಿದೆ. ಮಾಡ್ಕೊಂತೀನಿ ನೀವು ಕೂಡ ಮನೇಲಿ. ಬಿಸಿ 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 ಸಖತ್ತಾಗಿದೆ.